ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠನ್ ಅಂತ ಇನ್ಫ್ಲಕ್ಸ್ ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾತಾಡ್ತಾ ಇದೀನಿ. ನಾವು ಫರ್ನಿಚರ್ ಮ್ಯಾನುಫ್ಯಾಕ್ಚರ್. ನಾವು ಎರಡು ರೀತಿಯಾದ ಫರ್ನಿಚರ್ನ ತಯಾರು ಮಾಡ್ತೀವಿ. ಒಂದು ಸ್ಪೇಸ್ ಸೇವಿಂಗ್ ಫರ್ನಿಚರ್, ಇನ್ನೊಂದು ರೆಗ್ಯುಲರ್ ಫರ್ನಿಚರ್. ನಾವು ಮೊದಲನೇ ಸ್ಥಾನ ಕೊಡೋದು ಸ್ಪೇಸ್ ಸೇವಿಂಗ್ ಫರ್ನಿಚರ್ಗೆ, ಎರಡನೇ ಸ್ಥಾನ ಕೊಡೋದು ರೆಗ್ಯುಲರ್ ಫರ್ನಿಚರ್ಗೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ರೆಗ್ಯುಲರ್ ಫರ್ನಿಚರ್ ಮಾಡ್ತಾರೆ, ಅದರಿಂದ ನಾವು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮುಖ್ಯತ್ವ ಕೊಡ್ತೀವಿ. ಮತ್ತೆ ನಾವು ಮಾಡೋಂಥ ಪ್ರತಿಯೊಂದು ಫರ್ನಿಚರ್ ಕೂಡ ಕಸ್ಟಮೈಸ್. ನಾವು ರೆಡಿಮೇಡ್ ಏನು ಕೊಡಲ್ಲ. ನಾವು ರೆಡಿಮೇಡ್ ಅಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ನಾವು ಒಂದು ಲಿಮಿಟ್ ಮೇಲೆ, ಒಂದು ಡಿಸೈನ್ ಲಿಮಿಟ್ ಮೇಲೆ ಕ್ರಾಸ್ ಮಾಡೋಕ್ಕಾಗಲ್ಲ. ನಾವು ವುಡ್ ಕೂಡ ಆಗಲಿ, ಮೆಟೀರಿಯಲ್ ಕೂಡ ಆಗಲಿ, ಕಲರ್ ಕೂಡ ಆಗಲಿ, ನಾವು ಜಾಸ್ತಿ ಕಲೆಕ್ಷನ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದರಿಂದ ನಾವು ಏನು ಮಾಡಿದ್ವಿ ಅಂತಂದರೆ, ಅದನ್ನು ಸ್ಟಾಪ್ ಮಾಡಿಬಿಟ್ಟು, ಸೊ ನಾವು ಈ ಥರ ಕಸ್ಟಮೈಸ್ ಮಾಡೋದು ಏನಾಗುತ್ತೆ ಅಂದರೆ, ನಿಮಗೆ ಯಾವ ರೀತಿಯಲ್ಲಿ ನಿಮಗೆ ಡಿಸೈನ್ ಬೇಕು, ಮತ್ತು ಡೈಮೆನ್ಷನು, ಮತ್ತು ಮೆಟೀರಿಯಲ್ಲು, ಮತ್ತು ಕಲರು, ಸೊ ನಿಮ್ಮ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ನಮಗೆ ಜಾಸ್ತಿ ಪ್ರಾಬ್ಲಮ್ ಇಲ್ಲ. ನಿಮಗೂ ತುಂಬ ಇಷ್ಟ ಆಗುತ್ತೆ ಅದು ಡಿಸೈನ್. ಯಾಕೆ ನೀವೇ ಚಾರ್ಜ್ ಮಾಡಿರ್ತೀರಾ, ಅದರಿಂದ ನಮಗೂ ಇಷ್ಟ ಆಗುತ್ತೆ. ನಾವು ನಿಮಗೆ ಇಷ್ಟ ಬಂದು ಮಾಡ್ಕೊಡೋದ್ರಿಂದ ಅದರಿಂದ ನಾವು ಕಸ್ಟಮೈಸ್ ಜಾಸ್ತಿ ಮಾಡ್ತಾ ಇದೀವಿ. ಮತ್ತೆ ನಾವು ಇವತ್ತು ಸ್ಪೇಸ್ ಸೇವಿಂಗ್ ಫರ್ನಿಚರ್ ಮಾಡಿದ್ವಿ. ಸ್ಪೇಸ್ ಸೇವಿಂಗ್ ಬೆಡ್, ಇದು ಬಂದ್ಬಿಟ್ಟು ವಾಲ್ಮೌಂಟ್ ಬೆಡ್ ಅಂತ ಹೇಳ್ತಾರೆ, ಇಲ್ಲ ಮರ್ಫಿ ಬೆಡ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಸುಮಾರು ವಿಡಿಯೋಗಳು ಮಾಡಿದ್ವಿ, ಸುಮಾರು ಕೆಲಸಗಳು ಮಾಡಿದ್ವಿ ನಾವು. ಇವತ್ತು ಈ ಒಂದು ವಿಡಿಯೋ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಇದು ಫಸ್ಟ್ ಟೈಮ್ ಮಾಡಿದ್ವಿ. ಕಲರು ಮತ್ತೆ ಈ ಒಂದು ಇನ್ಸೈಡ್ ಔಟ್ಸೈಡ್ ಸೇಮ್ ಕಲರ್ ಮಾಡಿದ್ವಿ. ಮತ್ತೆ ಇದರಲ್ಲಿ ಒಂದು ಟೇಬಲ್ ಒಂದು ಮಾಡಿದೀವಿ. ಸೊ ಅದಕ್ಕೆ ಈ ವಿಡಿಯೋ ನಿಮ್ಗೆ ತೋರಿಸ್ತಾ ಇದೀವಿ ನಾವು. ಮತ್ತೆ ಇದರಲ್ಲಿ ಯೂಸ್ ಮಾಡಿದ ಮೆಟೀರಿಯಲ್ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಪ್ರೂಫ್ ಮೆಟೀರಿಯಲ್, ಅಂದ್ರೆ ವಾಟರ್ ಪ್ರೂಫ್ ಪ್ಲೇವುಡ್. ಸೊ ನಿಮಗೆ ಪ್ಲೇವುಡ್ ತುಂಬಾ ಕಾಸ್ಟ್ಲಿ ಇದೆ. ಇದರಲ್ಲಿ ಹಾಕಿರುವಂತ ಲ್ಯಾಮಿನೇಷನ್ ತುಂಬಾ ಕಾಸ್ಟ್ಲಿ ಇದೆ. ಸೊ ಎಲ್ಲ ಪ್ರತಿಯೊಂದು ಕೂಡ ಈ ಒಂದು ಕಾಸ್ಟ್ಲಿ ಐಟಮ್ ಬೇಕಂತ ಕಸ್ಟಮರೇ ಚಾಯ್ಸ್ ಮಾಡಿದ್ದಾರೆ, ಅದರಿಂದ ನಾವು ಇದು ಹಾಕೊಟ್ಟಿದ್ವಿ ನಾವು. ಮತ್ತೆ ಇದರಲ್ಲಿ ಒಂದು ಟೇಬಲ್ ಒಂದು ಮಾಡಿದ್ವಿ. ಈ ಟೇಬಲ್ ಡೈಮೆನ್ಷನ್ ನೋಡ್ಬೇಕಾದ್ರೆ ನಿಮಗೆ 4 ಫೀಟ್ ಇದೆ, ಹಿಂಗೆ ಬಂದ್ಬಿಟ್ಟು 21 ಇಂಚ್ ಇದೆ, ಅಂದ್ರೆ 1.25 ಅಡಿ ಇದೆ. ಇದರಲ್ಲಿ ಮ್ಯಾಟ್ರಸ್ ಸೈಜ್ ಬಂದ್ಬಿಟ್ಟು ನಿಮಗೆ, ಸೊ ಹಿಂಗೆ 5 ಅಡಿ ಇದೆ, ಹಿಂಗೆ 6 ಅಡಿ ಇದೆ ಮ್ಯಾಟ್ರಸ್ ಸೈಜ್ ಇದರಲ್ಲಿ. ಓಕೆ, ಸೊ ಈ ಒಂದು ಬೆಡ್ ಮಾಡೋಕೊಳ್ಳೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತಿದ್ರೆ, ಸೊ ಡೇ ಟೈಮಲ್ಲಿ ಮಾತ್ರ ನಿಮ್ಗೆ ಇದು ಬೆಡ್ ಯೂಸ್ ಆಗಲ್ಲ. ಸೊ ಅದರಿಂದ ಇದು ನಾವು ಏನ್ ಮಾಡ್ಬೋದು ಅಂದ್ರೆ, ಡೇ ಟೈಮಲ್ಲಿ ಈ ತರ ಒಂದು ನಾವು ತೋರಿಸ್ಕೋಬಹುದು. ಮನೆ ನೀಟಾಗಿರುತ್ತೆ. ನೈಟಲ್ಲಿ ನಾವು ಮಲ್ಕೊಳ್ಳುವಾಗ ಮಾತ್ರ ನಾವು ಹೇಳ್ಕೊಂಡ್ಬಿಟ್ಟು ಮಲ್ಕೋಬಹುದು. ಸೊ ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ ನಾವು. ಸೊ ಟೇಬಲ್ ಒಂದು ತೋರಿಸ್ಬಿಡ್ತೀನಿ. ಸೊ ಇದೊಂದು ಟೇಬಲ್ ಮಾಡಿದ್ವಿ. ಸೊ ನೀವು ಮಕ್ಕಳು ಸ್ಟಡಿ ಮಾಡ್ಕೋಬಹುದು, ಇಲ್ಲ ನೀವು ಮನೆಯಿಂದ ಕೆಲಸ ಮಾಡ್ಬೇಕಾದ್ರೆ ಇದು ಲ್ಯಾಪ್ಟಾಪ್ ಅಲ್ಲಿ ನೀವು ಇಟ್ಕೊಂಡು ಇದು ಕೆಲಸ ಮಾಡ್ಕೋಬಹುದು. ಇದು ಸ್ಟಡಿ ಟೇಬಲ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದಕ್ಕೆ ಓಕೆ, ಸೊ ಬೆಡ್ 8 ಇಂಚ್ ಮೆಟ್ರಸ್ ಹಾಕಿದ್ವಿ ನಾವು ಇದಕ್ಕೆ. ಸೊ ಬ್ಯಾಕ್ ರೆಸ್ಟ್ ಈ ಕಲರ್ ಮಾಡಿದ್ವಿ, ಇದು ಕುಶನ್ ಹಾಕಿದ್ವಿ. ಸೊ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ನೋಡಿ ಎಲ್ಲ ಒಂದೇ ಕಲರ್ ಇದೆ. ಈ ಮೆಟಲ್ ಫ್ರೇಮ್ ಮಾತ್ರ ಗ್ರೇ ಕಲರ್ ಮಾಡಿದ್ವಿ. ಮತ್ತೆ ಇಲ್ಲಿ ಒಂದು ಸೆಲ್ಫ್ ಮಾಡಿದ್ವಿ. ಇದು ಬಂದ್ಬಿಟ್ಟು ನಿಮಗೆ ವಾಟರ್ ಬಾಟಲ್ ಏನಾದ್ರು ಇಟ್ಕೋಬಹುದು ಇಲ್ಲಿ. ಸೊ ವಾಟರ್ ಬಾಟಲ್, ಮೊಬೈಲು, ಇಲ್ಲ ಸಣ್ಣ ಪುಟ್ಟ ಬುಕ್ಸ್ ಏನಾದ್ರು ಇಟ್ಕೋಬಹುದು. ಇದನ್ನ ಇಲ್ಲಿ ಫಿಟ್ ಮಾಡಿದ್ವಿ ನಾವು ಇದನ್ನ. ಓಕೆ, ಸೊ ಈ ತರ ಇದೆ ನೋಡ್ಕೊಳ್ಳಿ. ಸೊ ನೀವೆಲ್ಲ ನೋಡ್ಕೊಳ್ಳಿ ಇದೆಲ್ಲ. ಸೊ ನಿಮಗಿದು ಇದಕ್ಕೆ ನಾವು ಹೆಸರಿಟ್ಟಿದ್ವಿ, ಇದು ಡೀಲಕ್ಸ್ ಮಾಡಲ್ ಅಂತ. ಇದು ಯಾಕಂದ್ರೆ ಇದು ಮೆಟಲ್ ಬಂದ್ಬಿಟ್ಟು ಒಳಗಡೆ ಕಾಣಿಸುತ್ತೆ, ಆಚೆ ನಿಮ್ಗೆ ಕಾಣಿಸಲ್ಲ. ಈ ಮೆಟಲ್ ಬಾಕ್ಸ್ ಆಗಿದೆಲ್ಲ, ಇದು ಮೆಟಲ್ ಫ್ರೇಮ್ ಬಂದ್ಬಿಟ್ಟು ನೀವು ಎನಿ ಕಲರ್ ಮಾಡ್ಕೋಬಹುದು. ನೀವು ಇದು ಗ್ರೇ, ಇಲ್ಲ ಐವರಿ, ಬ್ರೌನ್ ಕಲರು, ಇಲ್ಲಾಂದ್ರೆ ವೈಟ್ ಕಲರು, ಮತ್ತೆ ಬ್ಲಾಕ್ ಕಲರು, ಎನಿ ಕಲರ್ ಮಾಡ್ಕೋಬಹುದು ನೀವು. ಬಟ್ ಇವರಿಗೆ ಗ್ರೇ ಕಲರ್ ಮಾಡಿದ್ವಿ ನಾವು. ಮತ್ತೆ ಇದರಲ್ಲಿ ಬಾಕ್ಸ್ ಕಾಣಿಸುತ್ತಲ್ವಾ, ಈ ಬಾಕ್ಸ್ ಒಳಗಡೆ ನಿಮ್ದು ಏನಾದ್ರು ಮ್ಯಾರೇಜ್ ಫೋಟೋ, ಇಲ್ಲ ಯಾವ್ದೋ ಫೋಟೋಸ್ ಇದ್ರೆ ಇಲ್ಲಿ ಫೋಟೋ ಫ್ರೇಮ್ಸ್ ಇಲ್ಲಿ ನೀವು ಸೆಂಟ್ರಲ್ಲಿ ಸ್ಟೈಲ್ ಆಗಿ ಇಲ್ಲಿ ಇಟ್ಕೋಬಹುದು. 1, 2 ಇಲ್ಲಿ ಇಟ್ಕೋಬಹುದು. ಬೇಕಾದ್ರೆ ಇಲ್ಲಿ ಕೂಡ ಇಟ್ಕೋಬಹುದು. ಈ ಕಡೆ 3, ಆ ಕಡೆ 3 ಇಟ್ಕೋಬಹುದು. ಸೊ ತುಂಬಾ ಚೆನ್ನಾಗಿ. ಬೇಕಾದ್ರೆ ಲೈಟ್ಸ್ ಕೂಡ ನೀವು ಮೇಲೆ ಹಾಕೋಬಹುದು, ಬಟ್ ಕೇಳಿಲ್ಲ ಅವರು. ಸೊ ಇದೆಲ್ಲ ನಿಮ್ಗೆ ಚೆನ್ನಾಗಿರುತ್ತೆ. ಇದು ಮೆಟಲ್ ಹಾಕೋದ್ರಿಂದ ಏನ್ ಬೆನಿಫಿಟ್ ಅಂತಿದ್ರೆ, ನಿಮಗೆ ಮೆಕ್ಯಾನಿಸಮ್ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಕೊಡಲ್ಲ. ಸ್ಕ್ರೂ ಎಲ್ಲ ಬಿಚ್ಕೊಂಡ್ ಬರಲ್ಲ. ಇದು ಮೆಟಲ್ ಫ್ರೇಮ್ ಹಾಕೋ ಇದೊಂದು ಬೆನಿಫಿಟ್ ಇದೆ. ಸೊ ಯಾರು ಕೂಡ ತುಂಬಾ ಜನ ಮೆಟಲ್ ಫ್ರೇಮ್ ಹಾಕಲ್ಲ. ಸೊ ನಾವು ಹಾಕ್ತಾ ಇದ್ದು ಒಂದೇ ರೀಸನ್ ಅಂದ್ರೆ, ನಮಗೆ ಲಾಂಗ್ ಲೈಫ್ ಬರಬೇಕು, ಮತ್ತೆ ನಾವು ಇದನ್ನ ಬಿಚ್ಕೊಂಡು ಮತ್ತೆ ಹಾಕೋಬಹುದು. ಮನೆ ಶಿಫ್ಟಿಂಗ್ ಮಾಡ್ಬೇಕಾದ್ರೂ ನಮಗೆ ಪ್ರಾಬ್ಲಮ್ ಆಗಬಾರ್ದು. ಮತ್ತೆ ನಾವು ಒಂದು 5 ವರ್ಷ 10 ವರ್ಷ ಯೂಸ್ ಮಾಡಿದ್ಮೇಲೆ ನಾವು ಬೇರೆ ಯಾರನ್ನ ಕೊಟ್ಟರು ಕೂಡ ನಾವು ಈಜಾಗಿ ಇದನ್ನ ಬಿಚ್ಚಿ ಬೇರೆ ಕೊಡ್ಬೋದು. ಅದಕ್ಕೋಸ್ಕರ ನಾವು ಮೆಟಲ್ ಫ್ರೇಮ್ ಯೂಸ್ ಮಾಡ್ತೀವಿ. ಬಟ್ ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಪ್ಲೇವುಡ್ ಅಲ್ಲೇ ಮಾಡ್ಕೋತಾರೆ. ಸೊ ಪ್ಲೇವುಡ್ ಅಲ್ಲೇ ಮಾಡ್ಕೊಳ್ಳೋದು ಏನಾಗುತ್ತೆ ಅಂದ್ರೆ, ಮತ್ತೆ ರಿಮೂವ್ ಸಿಸ್ಟಮ್ ಮಾಡುವಾಗ ಅದೆಲ್ಲ ಸ್ಕ್ರೂ ಎಲ್ಲ ನಿಮ್ಗೆ ಟೈಟ್ ಆಗಲ್ಲ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇದೆಲ್ಲ ನಾವು ಕೆಳಗಡೆ ಇದೆಲ್ಲ ಮೆಟಲ್ ಫ್ರೇಮ್ ಕೊಟ್ಟಿದ್ವಿ ಇದಕ್ಕೆಲ್ಲ. ಸೊ ಇದಕ್ಕೆಲ್ಲ ಮೆಟಲ್ ಫ್ರೇಮ್ ಕೊಟ್ಟಿದ್ವಿ. ಈ ಮೆಟಲ್ ಫ್ರೇಮ್ ಕೊಡೋದ್ರಿಂದ ನಿಮಗೆ ಇದು ಮೇಲೆ ಬಂದ್ಬಿಟ್ಟು ನೀವು ಆರಾಮಾಗಿ, ನಿಮಗೆ ವೆಯ್ಟ್ ಇದಲ್ವಾ, ಸೊ ನೀವು ಅರೌಂಡ್ ಒಂದು 350 kg ವೆಯ್ಟು
ನೀವು ಆರಾಮಾಗಿ ಇದ್ರ ಮೇಲೆ ಹಾಕೋಬಹುದು. ಸೊ 3 ಜನ ಆರಾಮಾಗಿ, ಇಲ್ಲ 2 ಜನ ಆರಾಮಾಗಿ, ಹೆವಿ ವೆಯ್ಟ್ ಇದ್ರು ಕೂಡ ನಿಮಗೆ ಚಿಂತೆ ಇಲ್ಲ, ಅದು ಭಯ ಇಲ್ಲದೆ ನೀವು ಆರಾಮಾಗಿ ಇದರಲ್ಲಿ ಸೊ ಮಲ್ಕೋಬಹುದು. ಸೊ ಅದಕ್ಕೋಸ್ಕರ ಮೆಟಲ್ ಫ್ರೇಮ್ ಹಾಕಿದ್ವಿ. ಬೇರೆ ಪ್ಲೇವುಡ್ ಅಲ್ಲಿ ಹಾಕಿದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಸಿಗಲ್ಲ ನಿಮಗೆ. ಮತ್ತೆ ಎಲ್ಲೆಲ್ಲ ನೋಡಿ ನಿಮ್ಗೆ ಇದರಲ್ಲಿ ಒಳಗಡೆ ಸ್ವಲ್ಪ ಹೋಗಿದೆ, ಇದು ನಿಮ್ಗೆ ಈ ಕಡೆ ಆ ಕಡೆ ಓಡಾಡಲ್ಲ. ನಾವ್ ಇದಕ್ಕೆ ಬೆಲ್ಟ್ ಅಲ್ಲಿ ಹಾಕಿಲ್ಲ ನೋಡಿ, ನೀವು ಯಾಕಂದ್ರೆ ನೋಡಿರ್ತೀರ ಬೆಲ್ಟ್ ಅಲ್ಲಿ ಹಾಕಿರ್ತಾನೆ, ಇದಕ್ಕೆ ಬೆಲ್ಟ್ ಹಾಕಲ್ಲ, ಯಾಕಂದ್ರೆ ಒಳಗಡೆ ಗ್ರಿಪ್ ಇಟ್ಕೊಂಡಿದೆ, ಮತ್ತೆ ಇದರಲ್ಲೇ ಇದು ಲಾಕ್ ಆಗುತ್ತೆ ಇದು. ಸೊ ನೋಡಿ ಈ ತರ ಮಾಡಿದ್ರೆ ನಾವು ನಿಮಗೆ ಇದರಲ್ಲಿ ಕಂಫರ್ಟಬಲ್ ಚೆನ್ನಾಗಿರುತ್ತೆ, ಮತ್ತೆ ವೆಯ್ಟ್ ಕೂಡ ನಿಮಗೆ ಚೆನ್ನಾಗಿ ತಡೀತದೆ. ಓಕೆನಾ. ಸೊ ನೋಡಿ ಇದರಲ್ಲಿ ಲಾಕ್ ಆಗುತ್ತೆ ಇದು. ಆಕ್ಚುಲಿ ಇದು ಮ್ಯಾಟ್ರಸ್ ಬಂದ್ಬಿಟ್ಟು ಹೆವಿ ಹಾಕಿದೀವಿ, ಇದು ಲೆಗ್ ಬೇರೆ ಇದು. ಆಕ್ಚುಲಿ ಮ್ಯಾಟ್ರಸ್ ಇದಕ್ಕೆ ಬರೋದು 6 ಇಂಚ್, ಇದು ಸ್ವಲ್ಪ ಟೈಟ್ ಹೋಗುತ್ತೆ ಆಕ್ಚುಲಿ ಇದು. ಓಕೆ, ಸೊ ನೋಡಿದ್ರೆ ಕ್ಲೋಸ್ ಮಾಡ್ಕೊಂಡಿದ್ದೀರಲ್ವಾ. ಓಕೆ, ನಿಮ್ಗೆ ಏನಾದ್ರು ಬೇಕಂತ ಹೇಳಿದ್ರೆ ಇದನ್ನ ನೀವು ಸ್ಕ್ರೀನ್ ಅಲ್ಲಿ ಬರುವಂತ ನಂಬರ್ಗೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತೆ ನಮಗೆ ಫೋನ್ ಮಾಡ್ಬೋದು, ಇಲ್ಲದೆ ವಾಟ್ಸಪ್ ಅಲ್ಲಿ ಕಾಲ್ ಮಾಡ್ಬೋದು. ಮತ್ತೆ ದಯವಿಟ್ಟು ನಮ್ದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಯಾಕಂದ್ರೆ ನಾವು ಹೊಸ ರೀತಿಯಲ್ಲಿ ನಾವು ಡಿಸೈನ್ ಮಾಡ್ತಾ ಇರೋ ಟೈಮಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಒಂದು ನೆಕ್ಸ್ಟ್ ನಾವು ಏನೆಲ್ಲ ಮಾಡ್ತಾ ಇದೀವಿ ಅಂತ ನೀವು ತಿಳ್ಕೊಳ್ಳಕ್ಕೆ ನಮ್ದು ಯೂಟ್ಯೂಬ್ ಚಾನಲ್ ಲೋಗೋನ ಕ್ಲಿಕ್ ಮಾಡಿ, ಅದರಲ್ಲಿ ನಮ್ಮ ಚಾನಲ್ ಹೊರಗಡೆ ಹೋದ್ರೆ ಪ್ಲೇ ಲಿಸ್ಟ್ ಬರುತ್ತೆ. ಆ ಪ್ಲೇ ಲಿಸ್ಟ್ ಹೋದ್ರೆ ನಮ್ದು ಎಲ್ಲ ಕ್ಯಾಟಗರಿ ಲಿಸ್ಟ್ ನಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ನೀವು ಅಲ್ಲಿ ಹೋದ್ರೆ ನೋಡ್ಕೋಬಹುದು, ನಾವು ಎಷ್ಟು ಯಾವ ರೀತಿಯಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ನೀವು ತಿಳ್ಕೊಬಹುದು. ಓಕೆನಾ. ಓಕೆ, ನಿಮ್ಗೆ ಏನೋ ಬೇಕಾದ್ರೆ ನಮ್ಗೆ ಕಾಮೆಂಟ್ ಮಾಡಿ, ದಯವಿಟ್ಟು ಇದು ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಇನ್ನೊಬ್ರಿಗೆ ಶೇರ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.